KL11 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯೂಟ್ಯೂಬ್ ಚಾನಲ್ನ ನಾವು ಮಲೆಮಹದೇಶ್ವರನ ಬೆಟ್ಟದಲ್ಲಿ ಶುರು ಮಾಡ್ತಾಯಿದ್ವಿ. ನಾವು KL11 ಕನ್ನಡಿಗ ಅಂತ ಬರೆಯುವಂಥ ಸಂದರ್ಭದಲ್ಲಿ ತುಂಬ ಗಾಳಿ ಬರ್ತಾ, ಜೋರು ಗಾಳಿ ಬರ್ತಾ. ಇಷ್ಟು ಗಾಳಿ ಬರ್ತಾ ಅಂದರೆ ಒಂದು ಹೂವು ಕೂಡ, ಒಂದು ಕಸ ಕೂಡ ನೆಲದ ಮೇಲೆ ಕೂರ್ತಾಯಿಲ್ಲ, ಅಷ್ಟು ಗಾಳಿ ಬರ್ತಾ. ಗಾಳಿ ಬರ್ತಾ ಜೊತೆಗೆ ಮಳೆ ಕೂಡ ತುಂಬ ಜೋರಾಗಿ ಬರ್ತಾಯಿತ್ತು. ಅದನ್ನೆಲ್ಲ ಸಹಿಸಿ KL11 ಕನ್ನಡಿಗ ಅಂತ ಬರೆದು ಯೂಟ್ಯೂಬ್ ಚಾನಲ್ ನಮ್ಮ ಮಲೆಮಹದೇಶ್ವರನ ಬೆಟ್ಟದಲ್ಲಿ ಶುರು ಮಾಡಿದ್ದೀವಿ. ದಯವಿಟ್ಟು ಪ್ರೋತ್ಸಾಹ ಮಾಡಿ. ಇನ್ನೂ ಈ KL11 ಕನ್ನಡಿಗ ನಿಮ್ಮ ಕನ್ನಡಿಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ನಿಮ್ಮ ಕನ್ನಡಿಗನ ತುಂಬ ಎತ್ತರ ಮಟ್ಟದಲ್ಲಿ ಬೆಳೆಸಿ ಹಾರೈಸಿ. KL11 ಕನ್ನಡಿಗ ಯೂಟ್ಯೂಬ್ ಚಾನಲಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಇದೆ, ಅದೇನು ಅಂತ ನಿಮಗೆ ಗೊತ್ತಿದೆ ಕಮೆಂಟ್ ಮಾಡಿ. ಮಲೆಮಹದೇಶ್ವರನ ಬೆಟ್ಟಕ್ಕೆ ಹೋಗುವಂಥವರಲ್ಲಿ ನಮ್ಮೊಂದು ಸಣ್ಣ ವಿನಂತಿ, ಈ ಸೆಕೆಂಡ್ ಸ್ಯಾಟರ್ಡೆ ಅಥವಾ ರಜಾ ದಿನಗಳಲ್ಲಿ ಈ 500 ರೂಪಾಯಿ ಇದ್ದ ರೂಮು 1,500 2,000 ಹೇಳ್ತಾರೆ. ನಂತರ ದಾರಿಯಲ್ಲಿ ಕೊಳ್ಳೇಗಾಲದಲ್ಲಿ ಒಂದು ಕಡೆ ಚೆಕ್ ಪೋಸ್ಟ್ ಹಾಕಿರ್ತಾರೆ. ನಂತರ ಅಲ್ಲಿಂದ ಮುಂದೆ ಹೋದರೆ ಬೆಟ್ಟದಲ್ಲಿ ನಿಮಗೆಲ್ಲೂ ಹೋಗೋಕ್ಕೆ ಅಡ್ಡದಾರಿ ಇರೋಲ್ಲ ಅಂಥ ಜಾಗಗಳಲ್ಲಿ ಪೊಲೀಸರು ಇರ್ತಾರೆ. ನೀವೆಲ್ಲ ಒಂದು ಹೆಲ್ಮೆಟ್ ತೊಗೊಂಡು ಹೋದರೆ ತುಂಬ ಸೇಫ್ಟಿ ಅಂತ ಅನ್ಕೋತೀನಿ. ಯಾಕೆಂದರೆ ಮುಂದೆ ಪೊಲೀಸ್ ಇದ್ದಾಗ ಹೆಲ್ಮೆಟ್ ಇರೋರು ಗಾಡಿ ಓಡಿಸ್ಬಿಟ್ಟು ಬಾಕಿಯವ್ರು ಹಿಡಿದು ನಡ್ಕೊಂಡು ಬಂದರೆ ಅನ್ಕೋ. ತಪ್ಪು ನೆತ್ತೆಲ್ಲ ಒಪ್ಪೋನಪ್ಪ, ಅಪ್ಪೋ ಅಪ್ಪಾಜಿ ಮಾದಪ್ಪ, ಕೋಪ ತಾಪಾನು ಶಾಪಾನಪ್ಪ, ಧೂಪ ಹಾಕಿದಾಗ ಕಳೆಯೋನಪ್ಪ, ಸೇವೆಗೆ ಬಂದೀವಪ್ಪ, ಪಾಪಾನ ಸುಡಬೇಕಪ್ಪ, ಮರುಗ ಮಲೆಮಹದೇಶ್ವರ ಬೆಟ್ಟದಲ್ಲಿ ದರ್ಶನ ಮುಗಿಸಿ ಊಟಕ್ಕೆ ಅಂತ ಕೂತಾಗ ತುಂಬ ಅದ್ಭುತವಾಗಿ ಊಟನ ಬಡಿಸಿದ್ರು. ನಾವು ಮಲೆಮಹದೇಶ್ವರನ ಬೆಟ್ಟಕ್ಕೆ ಸುಮಾರು ಒಂದು 6 ಗಂಟೆಗೆ ತಲುಪಿದ್ವಿ. ನಂತರ ನಾವು ಊಟಕ್ಕೆ ಅಂತ ಕ್ಯೂವಲ್ಲಿ ನಿಂತಾಗ ಅಲ್ಲೊಂದು ಸಣ್ಣ ಸಂಕಷ್ಟ ಎದುರಾಯಿತು. ಸಂಕಷ್ಟ ಏನಪ್ಪ ಅಂದರೆ, ಊಟಕ್ಕೆ ನಿಂತಂಥ ನಮ್ಮ ಗೆಳೆಯರೆಲ್ಲರೂ ಸೇರಿ ಅಂತಲೇ ಹೇಳ್ಬೋದು ಅದನ್ನು. ಆ ಬೋಗಿ ಹತ್ತಿರ ನಿಂತಾಗ ನಮ್ಮ ಹುಡುಗ ಪ್ರಜ್ಞೆ ತಪ್ಪಿ ಬಿದ್ದ, ಕೊರತೆ ಉಂಟಾಗಿದ್ದು. ಅಲ್ಲೊಂದು ಎಮರ್ಜೆನ್ಸಿ ಎಕ್ಸಿಟ್ ಅಂದರೆ ತುರ್ತು ಚಿಕಿತ್ಸೆ ನಿಗಮ ಅಂತ ಇರುತ್ತೆ, ಅದು ಸರಿಯಾಗಿ ನಮಗೆ ಫಲಿಸಲಿಲ್ಲ. ಅಲ್ಲಿ ನಾವು ಸುಮಾರು ಕಡೆ ಹೋಗಿ ಬೇಡಿದ್ವಿ, ಅದು ಸರಿಯಾಗಿ ಬಿಡಲಿಲ್ಲ. ಜನಗಳು ಕೂಡ ತುಂಬ ಜಾಸ್ತಿ ಇರೋದ್ರಿಂದ ನಮಗೆ ಅಲ್ಲಿ ಸರಿಯಾದಂಥ ಪ್ರತಿಕ್ರಿಯೆ ಬರಲಿಲ್ಲ. ಬೆಟ್ಟದಲ್ಲಿ ಅದನ್ನು ಮಾಡಿದರೆ ನಮಗೆ ತುಂಬ ಅನುಕೂಲ ಆಗಿದೆ.